ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇವತ್ತು ಹುನಗುಂದಕ್ಕೆ ನೂತನವಾಗಿ ಇವತ್ತು ಲ್ಯಾಬ್ರೇಟರಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಇವತ್ತು ನಾನು ನೆರವೇರಿಸಿದ್ದೇನೆ. ಇವತ್ತು ಹುನಗುಂದ ಆಸ್ಪತ್ರೆ ಇವತ್ತು ಕಳೆದ 2004ರಿಂದ ಬಹುತೇಕ 2004ರಲ್ಲಿ ನಮ್ಮ ತಾಯಿಯವರು ಶಾಸಕರಿದ್ದಾಗ ಇವತ್ತು 50 ಹಾಸಿಗೆ ಆಸ್ಪತ್ರೆ ಇದ್ದಿದ್ದನ್ನು 100 ಹಾಸಿಗೆಗೆ ಇವತ್ತು ಉನ್ನತೀಕರಣವನ್ನು ಮಾಡಲಾಗಿದೆ. ಅದು ಕೂಡ ನಮ್ಮ ತಾಯಿಯವರು ಶಾಸಕರಿದ್ದಾರೆ. ಪ್ರಥಮವಾಗಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ತಂದೆಯವರು. ಯಾಕಂದರೆ 1989ರಿಂದ 94ರಲ್ಲಿ ಕೂಡ ಅವರು ಇಳಕಲ್ ಆಸ್ಪತ್ರೆಯನ್ನು 50 ಹಾಸಿಗೆ ಆಸ್ಪತ್ರೆಯನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಅದೇ ರೀತಿ ಕೂಡಲ ಸಂಘದಲ್ಲಿ ಕೂಡ ಸಮುದಾಯ ಆರೋಗ್ಯ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು 100 ಹಾಸಿಗೆ ಆದಂಥ ಈ ಒಂದು ಆಸ್ಪತ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿ ಆಸ್ಪತ್ರೆ ಆಗಿದೆ. ಯಾಕಂದರೆ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳು, ಬಹುತೇಕ ಇಲ್ಲಿ ಬ್ಲಡ್ ಬ್ಯಾಂಕ್ ಇರಲಿಲ್ಲ, ಡಯಾಲಿಸಿಸ್ ಇರಲಿಲ್ಲ. ಇವತ್ತು ಬ್ಲಡ್ ಬ್ಯಾಂಕನ್ನು ಮತ್ತು ಡಯಾಲಿಸಿಸ್ ಅನ್ನು ಪ್ರಾರಂಭ ಮಾಡಿದ್ವಿ. ಯಾಕಂದರೆ ಬ್ಲಡ್ ಬ್ಯಾಂಕ್ ಬಗ್ಗೆ ನಿಮಗೊಂದು ವಿಚಾರ ಹೇಳ್ಬೇಕಂದ್ರೆ ಕಳೆದ 4 ವರ್ಷದಿಂದ 2018ರಿಂದ 23ವರೆಗೂ ಬ್ಲಡ್ ಬ್ಯಾಂಕ್ ರಿನ್ಯೂವಲ್ ಮಾಡಿದ್ದಿಲ್ಲ ಲೈಸೆನ್ಸನ್ನು. ಹಿಂದಿನ ಆಡಳಿತದಲ್ಲಿ ನಾನು ಬಂದ ತಕ್ಷಣವೇ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನು ಬ್ಲಡ್ ಬ್ಯಾಂಕನ್ನು ಪ್ರಾರಂಭ ಮಾಡಿದೆ. ಹಿಂದೆ ನನ್ನ ಅವಧಿಯಲ್ಲೇ ಡಯಾಲಿಸಿಸನ್ನು ಯು ಟಿ ಖಾದರ್ ಅವರು ಆರೋಗ್ಯ ಸಚಿವರಿದ್ದಾಗ ಡಯಾಲಿಸಿಸನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ದಿನೇಶ್ ಗುಂಡೂರಾವ್ ಅವರು ಬಹುತೇಕ ಇಡೀ ರಾಜ್ಯದಲ್ಲಿ, ಯಾಕಂದರೆ ಒಂದು ಮನುಷ್ಯನ ಆರೋಗ್ಯ ಸುರಕ್ಷಿತವಾಗಿರಬೇಕು, ಅದು ಬಡವರಿರಲಿ ಬಗ್ಗರಿರಲಿ, ಇವತ್ತು ಅವರ ಆರೋಗ್ಯ ಹಿತದೃಷ್ಟಿಯನ್ನು ಕಾಪಾಡಬೇಕು ಅನ್ನೋದು ನಮ್ಮ ಮೂಲ ಮಂತ್ರ. ನಮ್ಮ ಸರ್ಕಾರದ್ದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವ್ರದ್ದು, ನಮ್ಮ ಸರ್ಕಾರದ ಒಂದು ಗಟ್ಟಿ ನಿಲುವಿನಿಂದ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿರುವಂಥ 3 ಆಸ್ಪತ್ರೆಗಳು, ಪ್ರಮುಖವಾಗಿ ಇಳಕಲ್ ಆಗಿರ್ಬೋದು, ಹುನಗುಂದ ಆಗಿರ್ಬೋದು, ಕೂಡಲ ಸಂಘದಲ್ಲಿ ಆಗಿರ್ಬೋದು, ಇವತ್ತು ಅನೇಕ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ನಾವು ತೆರೆಯುವಂಥ ಕೆಲಸ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಮೂಲಭೂತ ಸೌಕರ್ಯ ಮತ್ತು ಉನ್ನತೀಕರಣಗೊಳಿಸಬೇಕು ಅಂತೇಳಿ ಈಗಾಗಲೇ ಈ ಹುನಗುಂದ ಆಸ್ಪತ್ರೆ ಕೂಡ 85 ಲಕ್ಷ ರೂಪಾಯಿ ಕಾಮಗಾರಿ ಈಗಾಗಲೇ ಮುಗಿದಿದೆ. ಅದನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಆ ಒಂದು 85 ಲಕ್ಷ ರೂಪಾಯಿ ಇತ್ತು. ಅದು 3 ಆಸ್ಪತ್ರೆಗೂ ಕೂಡ, ಇಳಕಲ್ ಆಸ್ಪತ್ರೆಗೂ 85 ಲಕ್ಷ, ಹುನಗುಂದ ಆಸ್ಪತ್ರೆಗೂ 85 ಲಕ್ಷ, ಕೂಡಲ ಸಂಗಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೂ 85 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಈಗಾಗಲೇ ಮುಗಿದಿದೆ. ಇವತ್ತು 3 ಉದ್ಘಾಟನೆಯನ್ನು ಮಾಡಿದ್ದೀನಿ. ಇಳಕಲ್ ಮಾಡಿ ಬಂದೆ. ಮುಂದುವರೆದು ಇವತ್ತು ಇಲ್ಲಿ ಹೆರಿಗೆ ಆಸ್ಪತ್ರೆ ಬೇಕಾಗಿತ್ತು ನಮ್ಮ ಮತಕ್ಷೇತ್ರಕ್ಕೆ, ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ. ಬಹುತೇಕ ಆಸ್ಪತ್ರೆಯನ್ನು ಕೂಡ ನಮ್ಮ ಮಾನ್ಯ ಸಚಿವರಂಥ ದಿನೇಶ್ ಗುಂಡೂರಾವ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದರೆ NHMMD ಇಲ್ಲ, ಇಲ್ಲಿ 100 ಹಾಸಿಗೆ ಆಸ್ಪತ್ರೆ ಇದೆ ಆಲ್ರೆಡಿ, ಇಲ್ಲಿ ಯಾಕೆ 50 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂಥೇಳಿ ರಿಜೆಕ್ಟ್ ಮಾಡಿದ್ರು. ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ಅದನ್ನು ಕ್ಯಾಬಿನೆಟಿಗೆ ತೊಗೊಂಡು ಹೋಗಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇವತ್ತು ನಮ್ಮ ಹುನಗುಂದಕ್ಕೆ ಇವತ್ತು 50 ಹಾಸಿಗೆಯ ತಾಯಿ ಮತ್ತು ಮಗು ಒಂದು ಆಸ್ಪತ್ರೆ, MCH ಹಾಸ್ಪಿಟಲ್ ಅಂತ ಹೇಳ್ತೀವಿ, ವೆಟರ್ನರಿ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಅಂತ, ಈ ಒಂದು ಆಸ್ಪತ್ರೆಯನ್ನು ಕೂಡ ಈಗಾಗಲೇ ಮಂಜೂರಾತಿ ಆಗಿದೆ. ಅದು ಟೆಂಡರ್ ಆಗಿದೆ. ಕೆಲವೇ ದಿನಗಳಲ್ಲಿ ಆ ಒಂದು ಭೂಮಿ ಪೂಜೆಯನ್ನು ನೆರವೇರಿಸ್ತೀನಿ. ಇವತ್ತೇನು 50 ಲಕ್ಷ ರೂಪಾಯಿದ ಒಂದು ಲ್ಯಾಬ್ ಬೇಕೇ ಬೇಕು. 100 ಆಸ್ಪತ್ರೆ ಹಾಸಿಗೆ ಆಸ್ಪತ್ರೆ ಆದಮೇಲೆ ಅಲ್ಲೊಂದು ಲ್ಯಾಬ್ರೇಟ್ರಿ ಅನ್ನೋದು ಇರಬೇಕು. ಪರೀಕ್ಷಾ, ಈ ರಕ್ತ ತಪಾಸಣೆ ಇರ್ಬೋದು, ಇನ್ನೂ ಅನೇಕ ರೋಗಗಳಿಗೆ 111 ಪರೀಕ್ಷೆಗಳು ರಕ್ತ ತಪಾಸಣೆಯಲ್ಲಿ ಭಾಳಷ್ಟು ಇದ್ದಾವೆ. ಅದರಲ್ಲಿ 111 ರಕ್ತ ತಪಾಸಣೆಯನ್ನು ಮಾಡುವಂಥ ಒಂದು ಉನ್ನತೀಕರಣ ಲ್ಯಾಬ್ರೇಟ್ರಿಯನ್ನು ಇವತ್ತು 50 ಲಕ್ಷ ರೂಪಾಯಿದಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಈ ರೀತಿ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಸದಾ ಯಾವಾಗ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಇವತ್ತು ಜನರ ಬಗ್ಗೆ, ಬಡವರ ಬಗ್ಗೆ, ಎಲ್ಲ ವರ್ಗದ ಜನರಿಗೆ ಇವತ್ತು ನ್ಯಾಯವನ್ನು ಒದಗಿಸುವಂಥದ್ದು ನಮ್ಮ ಸರ್ಕಾರದ ಒಂದು ಮೂಲಭೂತ ಹಕ್ಕು. ಆ ಹಕ್ಕಿನಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಲ್ಲರ ಹಿತದೃಷ್ಟಿಯನ್ನು ಕಾಪಾಡೋದ್ರಲ್ಲಿ ಇವತ್ತು ನಮ್ಮ ಸರ್ಕಾರ ಭಾಳ ಮುಂದಾಗಿದೆ. ಯಾಕಂದರೆ ಸುಮ್ಮನೆ ಮಾತಾಡ್ತಾರೆ ವಿನಾಕಾರಣ. ನಾನು ನಿನ್ನೆಲ್ಲ ನೋಡಿದೆ ನಮ್ಮ ಮಾಧ್ಯಮದ ಗೋಷ್ಠಿಯಲ್ಲಿ, ಇಲ್ಲಿ ಮಾಜಿ ಶಾಸಕರು ಒಂದು ಬ್ಲಡ್ ಬ್ಯಾಂಕ್ ರಿನ್ಯೂವಲ್ ಮಾಡಿಸುವಂಥ ಹಣೆಬರ ಇರಲಿಲ್ಲ ಅವರಿಗೆ. ಮಾತಾಡ್ತಾರೆ ಅವರು ಸುಮ್ಮನೆ. ನಾನು ಬಂದ ಮೇಲೆ ಬ್ಲಡ್ ಬ್ಯಾಂಕ್ ಅದನ್ನು ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡಿಸಿದ್ದಿಲ್ಲ, ಅದನ್ನು ತಕ್ಷಣ ರಿನ್ಯೂವಲ್ ಮಾಡಿಸಿದ್ದೆ ನಾನು 23 ಶಾಸಕನಾದ ಮೇಲೆ. ಇಂಥ ಕೆಲಸಗಳನ್ನು ಮಾಡಬೇಕು. ಸಾರ್ವಜನಿಕರಿಗೆ ಏನು ಬೇಕು ಅನ್ನೋದು ಕಳಕಳಿ ಇರಬೇಕು ಅಂತ ನೋಡಬೇಕು. ಸುಮ್ಮನೆ ಯಾರ್ದೋ ಹುಟ್ಟದ ಹಬ್ಬಕ್ಕೆ ಬರೋದು, ಊಟದ ಹಬ್ಬಕ್ಕೆ ಬಂದು ಪಾರ್ಟಿ ಚೀಲ ಕೊಡೋದು, ಅಲ್ಲಿ ಏನೇನೋ ಭಾಷಣ ಮಾಡೋದು,
ಅಲ್ಲಿ ಭಾಷಣ ಮಾಡಿ ಇಲ್ಲಿ ಶಾಸಕನ ಅತಿ ಹೇಗೈತಿ ಇವ್ರು ಏನು ಅನ್ಕೊಂಬಿಟ್ರ ತಾವು ಮಾಡಿದ್ದು ಉರ್ದಾರಲ್ಲ ಉರಿದು ಸೋತು ಮನೆಯಾಗ ಮಣ್ಣಾಗಿ ಕುಂದ್ರಿಸಿದ್ರು ಕೂಡ ಇನ್ನೂ ನನ್ನ ಮೀಸಿ ಮಣ್ಣಾಗಿಲ್ಲ ಅಂತ ನಾ ಮನುಷ್ಯ. ಅವನಿಗೆ ಅರುಮರು ಚಲೋ ಆಗೈತಿ, ಅವನಿಗೆ ದಡ್ಡತನ ಚಲೋ ಆಗೈತಿ, ಅವನಿಗೆ ದೊಡ್ಡ ಅಲ್ಲವ ದಡ್ಡ ಅಂತಿದ್ದೀವಿ. ಅವ್ನಿಗೆ ಅರಿವು ಮಾಡ್ಕೋಬೇಕು. ಸುಮ್ಮನೆ ಯಾರ್ದು ಹುಡುದಬ್ದಾಗ ಏನು ಮಾತಾಡೋದು? ಇವ್ನು ತಾಕತ್ತಿದ್ರೆ ಪ್ರತಿಭಟನೆ ಮಾಡಲಿ ನನ್ನ ವಿರುದ್ಧ. ಇವ್ನು ತಾಕತ್ತು ದಮ್ಮು ತೋರಿಸ್ಬೇಕಾಗಿತ್ತು. ಪ್ರತಿಭಟನೆ ಮಾಡಲಿ, ನಾನು ಅನ್ಯಾಯ ಮಾಡ್ತಾಯಿದ್ದೀನಿ, ಅಕ್ರಮ ಏನೇನೋ ಮಾಡ್ತಾಯಿದ್ದೀನಿ, ಆರೋಪಗಳನ್ನು ಮಾಡ್ಯಾನಲ್ಲೇವಾ. ಇವ್ನು ತಾಕತ್ತಿದ್ರೆ ಬೀದಿಗಿಳಿದು ಪ್ರತಿಭಟನೆ ಮಾಡೋ. ಪತ್ರ ಕೊಟ್ಟನಂತ ಕಂಪ್ಲೇಂಟ್ ಆಗೈತೆ ಅಂತ. ಏನು ಕಂಪ್ಲೇಂಟ್ ಆಗೈತಿ, ಏನಾಗೈತಿ? ಅವು ಒಂದೆರಡು ಕುನ್ನಿಗಳು ಅವು ಇಲ್ಲೇ ಇದ್ದು ನಮ್ಮ ಮನೆಯಾಗೆ ಇದ್ದು ಕುನ್ನಿ. ಅವು ಒಂದೆರಡು ಹೊರಗೆ ಹೋಗಿ ಮಾತಾಡಕ್ಕೆ ಕಲ್ತವಂದಿಲ್ಲ. ಒಂದೆರಡು ಕುನ್ನಿ ಮಾತಾಡವು. ಅದೊಂದು ಬಚ್ಚ ಏನೋ ಕನಸು ಕಾಣಕತ್ತೈತಿ, ಹುಡುಗ ಹಬ್ಬದ ಬೋರ್ಡ್ ಹಾಕ್ಕೊಂಡು ಕನಸು ಕಂಡ್ರೆ ಅಲ್ಲ, ಹಂಗಲ್ಲ. ಜನರ ಸೇವೆ ಮಾಡಬೇಕು, ಜನರಿಗೆ ಗುರುತಿಸ್ಬೇಕು, ಜನರು ನಮ್ಮನ್ನು ಕರಿಬೇಕು. ಜನಪ್ರತಿನಿಧಿಗಳು ಅನ್ನಾಗಿ ಹೆಂಗಿರ್ತೀವಿ ಹೆಂಗೆ? ಏನೆಲ್ಲ ಪತ್ರಿಕೆಗೋಷ್ಠಿ ಮಾಡಿ ಮನ್ಯಾಗ ಮಕ್ಕೊಂಬಿಟ್ರೆ, ಪತ್ರ ಬರೆದು ಬಿಟ್ಟು ಮನ್ಯಾಗ ಮಕ್ಕೊಂಬಿಟ್ರೆ ಮಾಡು. ತಾಕತ್ತಿದ್ರೆ ಏನು ಅನ್ಯಾಯ ನಡೆದ್ರ ವಿರುದ್ಧ ಹೋರಾಟ ಮಾಡಿರಲ್ಲ, ಉತ್ತರ ಕೊಡ್ತೀವಿ ಅದಕ್ಕೆ. ಸುಮ್ಮನೆ ಭೋಗ ವಿನಾಕಾರಣ ಎಲ್ಲೆಲ್ಲೋ ಬೊಗಳದಾಸಯ್ಯ ಅಂತೇಳಿ ಇನ್ನು ಗೋಣ ನಿಂತಿಲ್ಲ ಮಾತಾಡೋಕಿನ್ನ ಹಂಗೆ ಮಾತಾಡೋದು. ಪ್ರಕರಣ ದಾಖಲೆ ಮಾಡ್ತಾರೆ. ಈಗ ಈ ರೀತಿಯಾಗಿ ಬೆದರಿಕೆ ಕೊಟ್ಟು ಸುಮ್ಮನಾಗ್ತಾರೆ ಅನ್ನೋದು ಅವ್ರ ಆರೋಪ ಸರ್. ಒಂದು ದಾಖಲೆ ಇದ್ರೆ ಕೊಡಬೇಕು ಹೊರತು ನನ್ನ ವಿರುದ್ಧ ಆರೋಪ ಮಾಡ್ತಾರಲ್ಲ ವಿನಾಕಾರಣ. ಆರೋಪದಲ್ಲಿ ಯಾವ ರೀತಿ ಸತ್ಯಾಸತ್ಯತೆ ಅದನ್ನು ಬಿಡುಗಡೆ ಮಾಡಲಿ. ಸುಮ್ಮನೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ 100 ಆಗ್ತಾವೆ. ಆರೋಪ ಎಲ್ಲಿದೆ? ಆಗಿದ್ದು ಜನ ನೋಡಕತ್ತಿಲ್ಲ ನಮ್ಮನ್ನು. ಇನ್ನು ಜನರ ಮಧ್ಯೆ ಅಡ್ಯಾಡ್ತೀವೋ ಏನು ನಾವು ರೂಮ್ನಾಗ ಇದನ್ನು ಬುರ್ಕಾಕೊಂಡು ಹೇಳ್ತೀವಿ. ಇನ್ನು ಬುರ್ಕಾಕೊಂಡು ಹೇಳ್ತೀವಿ ನಾವು ಮಂದಿ ಕಾಣ್ಲಾರ್ದಂಗೆ. ಸುಮ್ಮನೆ ವಿನಾಕಾರಣ ಆರೋಪ. ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ಯಾವನು ತಪ್ಪು ಮಾಡ್ಯಾನೋ, ಎಲ್ಲಿ ಬಾಗಲಕೋಟೆ ಕಂಪ್ಲೇಂಟ್ ಆಗೈತೋ ಯಾವನಿಗೆ ಗೊತ್ತ್ರಿ? ಇವರು ದಾಖಲೆ ಸಮೇತ ಬರಬೇಕು. ಪತ್ರ ಬರೆದ್ರು DC SP ಅವ್ರು ಏನು ಮಾಡಬೇಕು? ನೋಡ್ತಾರೆ, ಅವರು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ತಪ್ಪಿದ್ರೆ ಮಾತ್ರ ಬಂದು FIR ಆಗುತ್ತೆ, ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ಅದ ಅರಿವಿಲ್ಲ ಅವನಿಗೆ ಒಬ್ಬ ಶಾಸಕ ಬರೀ 3 ಬಾರಿ ಎದಕ್ಕಾದ 3 ಬಾರಿ ಕತ್ತಿಕಾಯಕ್ಕೆ? ಈ ಕ್ಷೇತ್ರದ ಜನತೆ ರಿಜೆಕ್ಟ್ ಮಾಡಿ ಕಳಿಸಿ ಕುಂದ್ರಿಸಿದ್ರು ಅದ ಮೀಸಿ ಮಣ್ಣಾಗಿಲ್ಲ ಅಂತೇಳಿ ಬೇರೆಯೋದನ್ನ ಬಂದ್ ಮಾಡಬೇಕು. ಇನ್ನೊಂದು ಆರೋಪ ಮಾಡಿದ್ರಿ ಸರ್, ಈಗ ಅಕ್ರಮ ಮರಳು ಮಾಫಿಯಾ ನಡೀತಿರುವಾಗ ಅದು ವರದಿ ಮಾಡಕ್ಕೆ ಹೋದವ್ರಿಗೆ ಮಾಧ್ಯಮದವ್ರ ಮೇಲೆ ಪಟ್ರ ಚೀಟಿ ಕೇಸ್ ಹಾಕಿ ಅವ್ರಿಗೆ ಬೆದರಿಕೆ ಒಡ್ಡುವಂಥ ಕೆಲಸ ಮಾಡ್ತಾರೆ ಶಾಸಕರು. ಯಾರ ಮೇಲೆ? ಪತ್ರಕರ್ತರ ಮೇಲೆ. ಯಾವ ಮಾಧ್ಯಮದವ್ರ ಮೇಲೆ? ಅಲ್ಲಿ ವರದಿ ಮಾಡಕ್ಕೆ ಹೋದವ್ರ ಮೇಲೆ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಿದ್ರು ಸರ್ ಅವರು. ವರದಿ ಮಾಡಕ್ಕೆ ಹೋದವ್ರ ಮೇಲೆ? ಆ ವರದಿ ಮಾಡಕ್ಕೆ ಯಾರು ಹೋಗ್ಯಾರಲ್ಲ, ದುಡ್ಡಿನ ಗೋಡಿಗೆ ಅವ್ನು ಫೋನ್ಪೇ ಐತೆ, ಅವ್ನು ತೆಗೆದು ಫೋನ್ಪೇ ಎಷ್ಟು ಮಾಡಿಸ್ಕೊತಾರೆ, ಎಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಅಂತ ತೆಗೆದು ನೋಡೋದು ಹೇಳ್ರಿ ಅವನಿಗೆ. ಅವ್ನ ಅಕೌಂಟಿಗೆ ಯಾರ್ಯಾರು ದುಡ್ಡು ಜಮಾ ಆಗಿದೆ. ಪಾಪ ಬಡವ್ರು ರೊಕ್ಕ ಹೀನೇ ಮಾಡೋದು, ಅದಕ್ಕೆ ಅಟ್ರಾಸಿಟಿ ಮಾಡಿದ್ದಾರೆ. ಎದಕ್ಕೆ ಮಾಡಿದ್ದಾರೆ? ಫೋನ್ಪೇ ಮಾಡಿಸ್ಕೊತಿದ್ದ, ಲಂಚ ತಿಂತಿದ್ದ, ಅದಕ್ಕೆ ಆರೋಪ ಹೊತ್ತು ಕಂಪ್ಲೇಂಟ್ ಮಾಡ್ಯಾರ. ಸುಮ್ಮನೆ ಅಟ್ರಾಸಿಟಿ ಯಾಕೆ ಮಾಡ್ತಾರೆ ಅವರು? ಪಾಪ ಅವ್ನು ತಾಂಡಾದವನು, ನಮ್ಮ ಬಲ್ಕುನಿ ತಾಂಡಾದವನು. ಅವನೇನೋ ಪಾಪ ಸಣ್ಣ ಪುಟ್ಟ ಉಸುಗು ಇದು ಮರಳು ಹೊಡೆಯೋಕೆ ಅವರು ಪಾಪ ಹೊಡೆಯಕತ್ರ ಅವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ನೀನು TV ಹಾಕ್ತೀನಿ ಅನ್ನೋದು ರೊಕ್ಕ ಕಿತ್ತೋದು. ಅವ್ನು ಫೋನು ಅಕೌಂಟ್ ಚೆಕ್ ಮಾಡಂತ ಹೇಳ್ರಿ. ಅವ್ನು ದೊಡ್ಡ ಮೊದಲೇಕ ಅವ ಯಾರ ಮ್ಯಾಗ ಹೇಳ್ತಾನಲ್ಲ, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವ್ನು ಯಾರು ಹಿಡ್ಕೊಂಡು ಮಾತಾಡ್ತಾ ಇದ್ದಾನೆ, ಅವ್ನು ಏಜೆಂಟ್ಗಿರಿ ಮಾಡ್ತಾನೆ. ಒಬ್ಬ ಅದಾನ, ಗೊತ್ತತ್ತು ನನಗೆ ಯಾರು ಅಂತೇಳಿ. ಅವ್ನ ಮ್ಯಾಗ ಯಾಕೆ ಕಂಪ್ಲೇಂಟ್ ಆಯಿತು? ಅವ್ನ ಕಂಪ್ಲೇಂಟಲ್ಲಿ ಏನು ಬರ್ದಾರ ಸ್ವಲ್ಪ ಕಂಪ್ಲೇಂಟ್ ಕಾಪಿ ತೊಗೊಂಡು ನೋಡ್ರಿ. FIR ಅಲ್ಲಿ ಬರ್ದಿದ್ದಾರೆ ಅವ್ರು. ಇವನು ಲಂಚ ವಸೂಲು ಮಾಡ್ತಿದ್ದ. ಇವ್ರು ಫೋನ್ಪೇ ಮುಖಾಂತರ ದಾಖಲೆ ಅದಾವೆ. ದುಡ್ಡನ್ನು ಈಗ ಕಳಿಸ್ತೀವಲ್ಲ ನಾವು, ಅಕೌಂಟ್ ಇದ್ರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ದಾಖಲೆಗಳು ಸಿಗ್ತಾವಿಲ್ಲ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.